ಹಲೋ, ಹಲೋ, ಯಾರಪ್ಪ ಯಾರಪ್ಪ ಇದ್ದೀರಾ? ಇದ್ದೀರಾ? ಏನಕ್ಕೆ ಬಂದಿದ್ದೀರಾ ಇಲ್ಲಿ? ಎಲ್ಲಿ ಬಂದಿದ್ದೀರಾ ಇಲ್ಲಿ? ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ ಗ್ಯಾಜೆಟ್ ಕನ್ನಡ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ನನ್ನ ಹತ್ರ ಇವತ್ತಿರುವಂಥದ್ದು ಇಂಡಿಯಾದ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆದ ಹೈ ಸೆಕ್ಯೂರ್ ಬ್ರ್ಯಾಂಡ್, ಅದು ಕೂಡ ನಿಮಗೆ ಮೇಡ್ ಇನ್ ಇಂಡಿಯಾ ಕಂಪ್ನಿ ಒಂದು ಬ್ರ್ಯಾಂಡ್ ಕ್ಯಾಮ್ರಾ ನನ್ನ ಹತ್ರ ಇರುವಂಥದ್ದು. ಸೊ ಇದರ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಸೊ ವೈಫೈಯಿಂದನೂ ಕನೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಇದು ಒಂದು 4G ಸಿಮ್ಮಿಂದನೂ ಕನೆಕ್ಟ್ ಆಗುವಂಥ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಎಸ್ಪೆಷಲಿ ಇದು ನಿಮಗೆ ಸಿಟಿ ಕಡೆ ಆದರೆ ನಿಮಗೆ ಫೈಬರ್ ಕನೆಕ್ಷನ್ಸು ಅಥವಾ ನಿಮಗೆ ರೋಟ್ರ್ ಆಗಿರಲಿ ಅಥವಾ ಡೊಂಗಲ್ಸ್ ಆಗಿರಲಿ, ಸೊ ಅಂತಾರೆ ಅದಕ್ಕೂ ಕೂಡ ಕನೆಕ್ಟ್ ಆಗುತ್ತೆ. ಸೊ ಹಳ್ಳಿ ಕಡೆ ಏನಾಗುತ್ತಪ್ಪ ಅಂದರೆ ಅವ್ರ ಹತ್ರ ರೋಟ್ರು ಮತ್ತು ವೈಫೈ ಕನೆಕ್ಟಿವಿಟಿ ಯಾವುದೇ ಒಂದು ಆಪ್ಷನ್ಸ್ ಇರಲ್ಲ. ಸೊ ಅಂಥವ್ರು ಜಸ್ಟ್ ಒಂದು 4G ಸಿಮ್ ಹಾಕೊಂಡು ಕೂಡ ನೀವು ಇದನ್ನ ಆರಾಮವಾಗಿ ಎಲ್ಲಿ ಬೇಕಾದರೂ ಕನೆಕ್ಟ್ ಮಾಡ್ಕೋಬೋದು. ಅದು ಅಷ್ಟೇ ಅಲ್ಲ, ಇದು ಮೊಬೈಲಲ್ಲಿ ನಿಮಗೆ ಎಷ್ಟೇ ದೂರ ಇದ್ರು ಅಂದರೆ ಈ ಜಗತ್ತಲ್ಲೆಲ್ಲ ಬೇರೆ ಯಾವುದೇ ಒಂದು ಪ್ರದೇಶದಲ್ಲಿದ್ದರೂ ಕೂಡ ತಮ್ಮ ಮೊಬೈಲ್ನಲ್ಲಿ ತಮ್ಮ ಜಾಗವನ್ನು ನೀವು ವೀಕ್ಷಿಸಬಹುದು. ಸೊ ಇದು ನೀವು ಆರಾಮಾಗಿ ಇದೊಂದು ಔಟ್ಡೋರ್ ಕ್ಯಾಮ್ರಾ ಆಗಿರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಯಾವುದೇ ರೀತಿಯ ವೈರಿಂಗ್ ಇರಲ್ಲ. ಏನಂದರೆ ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಯಾರು ಬೇಕಾದರೂ ಕನೆಕ್ಟ್ ಮಾಡ್ಕೊಳ್ಳುವಂಥ ಒಂದು ಕ್ಯಾಮ್ರಾ ಆಗಿರುತ್ತೆ. ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಮೂಲಕ ನೀವು ಬೇರೆ ಯಾವುದೇ ಒಂದು ಮೂಲೆಯಲ್ಲಿ ಇದ್ಕೊಂಡ್ರೂ ಕೂಡ ತಮ್ಮ ಜಾಗನ ಆರಾಮವಾಗಿ 360 ಡಿಗ್ರಿ ನೀವು ವಿವಿಂಗ್ ಆಂಗಲಲ್ಲಿ ನೋಡ್ಕೊಳ್ಬಹುದಾದಂಥ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಬನ್ನಿ ಇದನ್ನ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ಇದು ಯಾವ ಥರ ಎಲ್ಲ ವರ್ಕ್ ಆಗುತ್ತೆ, ಇದರಲ್ಲಿ ಬರುವಂಥ ಸ್ಪೆಸಿಫಿಕೇಶನ್ ಏನು, ಕಂಪ್ಲೀಟ್ ಆದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಂಬೋಣ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಇದನ್ನ ಕಂಪ್ಲೀಟ್ ಆಗಿ ಇವಾಗ ರಿವ್ಯೂ ಮಾಡೋಣ. ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಇದರ ಬಾಕ್ಸ್ ನೋಡ್ತಾ ಇರ್ಬೋದು ನೀವು. ಬಾಕ್ಸ್ ಅಂತೂ ಒಂಥರ ಹೆವಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಿಲ್ಡ್ ಆಗಿರುವಂಥ ಒಂದು ಬಾಕ್ಸ್ ಅಂತ ಹೇಳ್ಬೋದು. ಕೆಲವೊಂದಷ್ಟು ಬಾಕ್ಸ್ ಮೇಲೆ ಕೆಲವೊಂದಷ್ಟು ಫೀಚರ್ಸ್ ಇರುವಂಥದ್ದು ಅಂದರೆ 360 ಡಿಗ್ರಿ ರೊಟೇಷನ್ ಆಗಿರಲಿ, ನೈಟ್ ವಿಷನ್ಸ್ ಆಗಿರಲಿ, ಟೂ ವೇ ಟಾಕಿಂಗ್ ಆಗಿರಲಿ, ಪ್ರತಿಯೊಂದನ್ನು ಕೂಡ ಆಪ್ಷನ್ಸ್ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಸೊ ಇದನ್ನ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಒಂದೊಂದೇ ತಿಳಿಸ್ಕೊಡ್ತೀನಿ ನಾನು. ಅದಷ್ಟೇ ಅಲ್ಲ, ನೀವು ಎಲ್ಲೆಲ್ಲಿ ಯೂಸ್ ಮಾಡಬೇಕಾಗಿರುವಂಥದ್ದನ್ನು ಇಲ್ಲಿ ತಿಳಿಸ್ಕೊಡಿದ್ದಾರೆ. ಅಗ್ರಿಕಲ್ಚರ್ ಲ್ಯಾಂಡ್ಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು, ಕನ್ಸ್ಟ್ರಕ್ಷನ್ ಸೈಟ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ನೀವು ಯಾವುದೇ ಒಂದು ಔಟ್ಸೈಡ್ ಆಗಿರಲಿ, ನಿಮ್ಮ ಶಾಪ್ ಆಗಿರಲಿ, ಮನೆಗಳಿಗೆ ಎಲ್ಲ ಕಡೆ ಯೂಸ್ ಆಗುವಂಥ ಒಂದು ಕ್ಯಾಮ್ರಾ ಆಗಿರುತ್ತೆ. ಅದಷ್ಟೇ ಅಲ್ಲ, ಇದು ನಿಮಗೆ ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಆಗಿರೋದ್ರಿಂದ ನಿಮಗೆ ಮಳೆ ಗಾಳಿಗೂ ಕೂಡ ಇದು ನಿಮಗೆ ಯಾವುದೇ ರೀತಿ ಹಾನಿ ಆಗಲ್ಲ ಅನ್ನೋದನ್ನ ಸೊ ಈ ಪ್ರಾಡಕ್ಟ್ ತಿಳಿಸುವಂಥದ್ದು. ಬನ್ನಿ ಇದನ್ನ ಕಂಪ್ಲೀಟ್ ಆಗಿ ಇವಾಗ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡ್ತಿದ್ದಾಗೆ ನಿಮಗೆ ನೋಡ್ಬೋದು. ಸೊ ಡೈರೆಕ್ಟಾಗಿ ಓಪನ್ ಮಾಡ್ತಿದ್ದಾಗೆ ನಿಮಗೆ ಒಂದು ಥರ್ಮಾಕೋಲ್ ಕವರ್ನ ಕೊಟ್ಟಿರುವಂಥದ್ದು. ಸೊ ಪ್ರಾಡಕ್ಟ್ ಡ್ಯಾಮೇಜ್ ಆಗದೆ ಇರಲಿ ಅಂತ. ಅದು ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ಕ್ಯಾಮ್ರಾ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಇದ್ರ ಮೇಲೆ ಆಮೇಲೆ ಮಾತಾಡ್ತೀನಿ. ಅದರ ಮುಂಚೆ ಒಂದು ವೈಟ್ ಕಲರ್ ಬಾಕ್ಸ್ ಇರುವಂಥದ್ದು. ಸೊ ಅದ್ರ ಒಳಗಡೆ ನಿಮಗೆ 5 ವ್ಯಾಟ್ನ ಒಂದು ಅಡಾಪ್ಟರ್ ಇರುವಂಥದ್ದು. ಸೊ ಆರಾಮವಾಗಿ ಯಾವುದೇ ಒಂದು ಕರೆಂಟ್ ಬಿಲ್ ಸಮಸ್ಯೆ ಇಲ್ಲದೆ ನೀವು ಜಸ್ಟ್ 5 ವ್ಯಾಟ್ ಆಗಿರುತ್ತೆ ಅಂದರೆ ನಿಮ್ಮ ಮೊಬೈಲ್ ಚಾರ್ಜ್ಗಿಂತ ಕಡಿಮೆ ವೋಲ್ಟೇಜಲ್ಲಿ ರೆಡಿ ಆಗಿರುವಂಥ ಒಂದು ಅಡಾಪ್ಟರ್ ಅಂತಲೇ ಹೇಳ್ಬೋದು. ಸೊ ಅದು ಬಿಟ್ಟರೆ ಇದನ್ನ ನೀವು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದಷ್ಟು ಸ್ಕ್ರೂಗಳಿರುವಂಥದ್ದು ನೋಡ್ಬೋದು ನೀವು. ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿರುವಂಥದ್ದು. ಸೊ ಇದನ್ನ ನೋಡ್ಕೊಂಡು ಕೂಡ ನೀವು ಇದನ್ನ ಕನೆಕ್ಟ್ ಮಾಡಬಹುದು. ಸೊ ಅದು ಬಿಟ್ಟರೆ ಡೈರೆಕ್ಟ್ ಆಗಿ ಕ್ಯಾಮ್ರಾ ನೋಡೋಕ್ಕೆ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಓಕೆನಾ, ಕ್ಯಾಮ್ರಾ ನೋಡ್ಬೋದು ನೀವು. ಹೆವಿ ಪ್ರೀಮಿಯಂ ಮತ್ತೆ ಬಿಲ್ಡ್ ಕ್ವಾಲಿಟಿಯಲ್ಲಿ ರೆಡಿ ಆಗಿರುವಂಥ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಸೊ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿರುವಂಥದ್ದು. ಯಾಕಂದ್ರೆ ಇಂಡಿಯಾ ಬ್ರ್ಯಾಂಡ್ ಆಗಿರುವಂಥದ್ದು. ಸೊ ಅದೇ ಇಂಡಿಯಾದಲ್ಲಿ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿರುವಂಥ ಹೈ ಸೆಕ್ಯೂರ್ ಅವರದಾಗಿರೋದ್ರಿಂದ ನಿಮಗೆ ತುಂಬಾನೇ ಕ್ವಾಲಿಟಿಯಾಗಿ ಬಿಲ್ಡ್ನ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದಷ್ಟೇ ಅಲ್ಲ, ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ ನಿಮಗೆ ಇವು 6 LED ಇಂಡಿಕೇಟರ್ ಲೈಟ್ ಇರೋದ್ರಿಂದ ನೈಟ್ ಅಲ್ಲೂ ಕೂಡ ಇದು ನಿಮಗೆ ಕಲರ್ ಅಲ್ಲಿ ಕೊಡುವಂಥದ್ದು. ಸೊ ಅಷ್ಟೇ ಅಲ್ಲ, ನಿಮಗೆ 4 ಸೆನ್ಸರ್ ಲೈಟ್ಸ್ ಕೂಡ ಇರುವಂಥದ್ದು. ಅಂದ್ರೆ ಯಾರೇ ಬಂದರೂ ನಿಮಗೆ ಒಂದು ಫೋಟೋ ತೆಗೆದು ಕಳಿಸುವಂತ ಒಂದು ಸಾಮರ್ಥ್ಯನ ಈ ಸೆನ್ಸರ್ ಒಳಗೊಂಡಿರುತ್ತೆ ಅಂತ ಹೇಳ್ಬೋದು. ನೀವು ಮಧ್ಯದಲ್ಲಿ ತಗೊಂಡ್ರೆ ಒಂದು ಲೆನ್ಸ್ ಇರುವಂಥದ್ದು. ಸೊ ಅದು ಬಿಟ್ಟರೆ ನಿಮಗೆ ಹೈ ಸೆಕ್ಯೂರ್ ಅವ್ರದ್ದು ಒಂದು ಬ್ರ್ಯಾಂಡ್ನ ಒಂದು ಲೋಗೋ ಕೂಡ ಇರುವಂಥದ್ದು. ಅದು ಬಿಟ್ಟರೆ ನಿಮಗೆ 2 ಆಂಟೆನಾ ಕೂಡ ಇರುವಂಥದ್ದು. ಸೊ ಹಿಂದ್ಗಡೆ ಬಂದರೆ ಇದರಲ್ಲಿ ನಿಮಗೆ ಒಂದು 5 ವ್ಯಾಟ್ನ ಒಂದು ಸ್ಪೀಕರ್ ಕೂಡ ಇರುವಂಥದ್ದು. ಸೊ ಇದರಲ್ಲಿ ನೀವು ಟೂ ವೇ ಕಮ್ಯುನಿಕೇಶನ್ಸ್ ಕೂಡ ಮಾಡ್ಬೋದು. ಅದು ಯಾವ ಥರ ಅಂತ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನೋಡೋಣ ಇವಾಗ ಡೈರೆಕ್ಟ್ ಆಗಿ ಇದನ್ನ ಯಾವ ಥರ ಕನೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಅದ್ರ ಬಿಟ್ಟರೆ ನಿಮಗೆ ಹಿಂದ್ಗಡೆ ನೀವು ಇಲ್ಲಿ ನೋಡ್ಬೋದು ಒಂದು ಸಾಕೆಟ್, ಅಂದರೆ ನೀವು ಒಂದು ಮೆಮೊರಿ ಕಾರ್ಡು ಮತ್ತೆ ಸಿಮ್ನ ಹಾಕೋ ಒಂದು ಸ್ಲಾಟ್ ಕೂಡ ಇರುವಂಥದ್ದು. ಅದು ಕೂಡ ಒಳಗಡೆ ನಿಮಗೆ ಒಂದು ಸ್ಟೀಲ್ ಕೋಟೆಡ್ ಅಲ್ಲಿ ರೆಡಿ ಆಗಿ ಬಿಲ್ಡ್ ಆಗಿರುವಂಥ ಒಂದು ಸಾಕೆಟ್ ಅಂತ ಹೇಳ್ಬೋದು. ಎಸ್ಪೆಷಲಿ ತುಂಬಾನೇ ಇಷ್ಟ ಆಯಿತು. ಸ್ಟೀಲ್ ಕೋಟೆಡ್ ಒಳಗಡೆ ಯಾವುದೇ ರೀತಿ ಪ್ರಾಡಕ್ಟ್ ಒಂಥರ ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, ನಿಮಗೆ ವೈಫೈ ಇಲ್ಲಿ ಗಮನಿಸ್ತಾ ಇರ್ಬೋದು,
ವೈಫೈ ಇಂದನೂ ನೀವು ಕನೆಕ್ಟ್ ಮಾಡ್ಕೋಬಹುದು, ಹಾಗೆ ನೀವು 4G ಸಿಮ್ ಇಂದನೂ ಕನೆಕ್ಟ್ ಮಾಡ್ಕೋಬಹುದು. ಜಸ್ಟ್ ನೀವು ವೈಫೈ ಬೇಕಂತಂದ್ರೆ ಆ ಬಟನ್ನ ಆ ಕಡೆ ಪುಷ್ ಮಾಡಿದ್ರೆ ನಿಮಗೆ ವೈಫೈ ಇಂದ ಕನೆಕ್ಟ್ ಆಗುತ್ತೆ, ಹಾಗೆ ಈ ಕಡೆ ಪುಷ್ ಮಾಡಿದ್ರೆ ನಿಮಗೆ 4G ಸಿಮ್ ಇಂದ ಕನೆಕ್ಟ್ ಆಗುತ್ತೆ. ಅದು ಬಿಟ್ಟರೆ ನೀವು ಸಿಮ್ ಹಾಕೋ ಸ್ಲಾಟ್ ಇಲ್ಲಿರುವಂಥದ್ದು, ಹಾಗೆ ನಿಮಗೆ ಮೆಮರಿ ಕಾರ್ಡ್ ಸ್ಲಾಟ್ ಕೂಡ ಇಲ್ಲಿರುವಂಥದ್ದು. ಸೊ ಡೈರೆಕ್ಟ್ ಆಗಿ ಇವಾಗ ನಾನು ಯಾವ ಥರ ಇದನ್ನ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಜಸ್ಟ್ ಇಲ್ಲಿ ನಿಮಗೆ ಒಂದು ಲ್ಯಾಂಡ್ ಕೇಬಲ್ ಮೂಲಕ ಕೂಡ ನಿಮಗೆ ಇದನ್ನ ಕನೆಕ್ಟ್ ಮಾಡ್ಬೋದು ಅನ್ನೋದು ಒಂದು ಕೇಬಲ್ಸ್ ಕೂಡ ಇಲ್ಲಿರುವಂಥದ್ದು. ಸೊ ನಮಗದು ಬೇಡ. ಸೊ ಅದು ಬಿಟ್ಟರೆ ನಿಮಗೆ ಒಂದು ರೀಸ್ಟಾರ್ಟ್ ಬಟನ್ ಇರುತ್ತೆ. ಸೊ ಇದು ನಮಗೆ ಬೇಡ. ಜಸ್ಟ್ ನಮಗೆ ಬೇಕಾಗಿರೋದು ಇದು ಒಂದು ಮಾತ್ರ ಪಿನ್ನು. ಸೊ ಇದು ಪವರ್ಗೋಸ್ಕರ ಇರುವಂಥ ಒಂದು ಪಿನ್ ಅಂತ ಹೇಳ್ಬೋದು. ಜಸ್ಟ್ ನೀವು ಇಲ್ಲಿ ಕನೆಕ್ಟ್ ಮಾಡಿ ಬೇರೇನೂ ಸಹ ಈ ಕ್ಯಾಮ್ರಾಗೆ DVR ಥರ ನಿಮಗೆ ವೈರಿಂಗ್ನ ಅವಶ್ಯಕತೆ ಆಗಿರಲಿ, ಮಾನಿಟರ್ನ ಅವಶ್ಯಕತೆ ಆಗಿರಲಿ, ನಿಮಗೆ ಹಾರ್ಡ್ ಡಿಸ್ಕ್ನ ಅವಶ್ಯಕತೆ ಆಗಿರಲಿ, ಏನೂ ಕೂಡ ಬೇಡ. ಜಸ್ಟ್ ಈ ಥರ ಒಂದು ಅಡಾಪ್ಟರ್ನ ನೀವು ನಿಮ್ಮ ಸ್ವಿಚ್ಗೆ ಹಾಕ್ಕೊಂಡು ಆನ್ ಮಾಡಿದ್ರೆ ಸಾಕು, ನಿಮಗೆ ಕ್ಯಾಮ್ರಾ ನಿಮಗೆ ಆನ್ ಆಗುವಂಥದ್ದು. ಇದನ್ನ ಕನೆಕ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಹಳ್ಳಿ ಸೈಡಲ್ಲಿ ಕನೆಕ್ಷನ್ಸ್ ಇರಲ್ಲ. ಸೊ ಅವರು ಏನ್ ಮಾಡ್ಬೇಕಂದ್ರೆ ಜಸ್ಟ್ ಒಂದೇ ಒಂದು ಸಿಮ್ನ ತಗೊಂಡು ಜಸ್ಟ್ ಈ ತರ ಪುಷ್ ಮಾಡ್ಬೇಕಾಗತ್ತೆ. ಇಲ್ಲೊಂದು ಸಾಕೆಟ್ ಇರುವಂಥದ್ದು, ಜಸ್ಟ್ ಇಲ್ಲಿ ಪುಷ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮೆಮರಿ ಕಾರ್ಡ್ ಹಾಕುವಂಥ ಸ್ಲಾಟ್ ಇರುವಂಥದ್ದು. ಸೊ ನೀವೇನಾದ್ರೂ ಒಂದು ಸ್ಟೋರೇಜ್ ಬೇಕು ಅಂದ್ರೆ ನೀವು ಇಲ್ಲಿ ಮೆಮರಿ ಕಾರ್ಡ್ ಕೂಡ ಹಾಕೋಬಹುದು. ನಾನು ಇದನ್ನ ಇವಾಗ ಸಿಮ್ ಬೇಸ್ಡ್ ಇಂದ ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಜಸ್ಟ್ ಈ ತರ ಸಿಮ್ ಹಾಕೊಂಡು ಒಂದು ಅಡಾಪ್ಟರ್ ಇಲ್ಲಿ ನೋಡ್ಬೋದು ನೀವು, ಒಂದು ಅಡಾಪ್ಟರ್ನ ಜಸ್ಟ್ ನಾನು ಒಂದು ಪ್ಲಗ್ ಹಾಕಿದ್ದೀನಿ ಅಷ್ಟೇ. ಜಸ್ಟ್ ಇಲ್ಲಿ ಆನ್ ಮಾಡಿದ್ರೆ ಸಾಕು, ನಿಮಗೆ ಕ್ಯಾಮ್ರಾ ಆನ್ ಆಗುತ್ತೆ. ಬೇರೆ ಏನು ಸಹ ಎಕ್ಸ್ಟ್ರಾ ವೈರಿಂಗ್ನ ಅವಶ್ಯಕತೆ ಈ ಕ್ಯಾಮ್ರಾದಲ್ಲಿ ಇಲ್ಲ ಅಂತ ಹೇಳ್ಬೋದು. ಈ ಕ್ಯಾಮ್ರಾನ ಕನೆಕ್ಟ್ ಮಾಡೋದು ತುಂಬಾನೇ ಈಸಿ ಅಂತ ಹೇಳ್ಬೋದು. ಏನಂದ್ರೆ ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗ್ಬೇಕಾಗುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ನೀವು ಟ್ರೂ ಕ್ಲೌಡ್ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ರಿ. ಆಲ್ರೆಡಿ ನಾನು ಇದನ್ನ ಡೌನ್ಲೋಡ್ ಮಾಡಿದ್ದೀನಿ. ಜಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಆ್ಯಡ್ ಕ್ಯಾಮ್ರಾ ಅಂತ ಬರುತ್ತೆ. ಸೊ ಆ್ಯಡ್ ಕ್ಯಾಮ್ರಾ ಮೇಲೆ ನೀವು ಕೆಲವೊಂದಷ್ಟು ಪರ್ಮಿಷನ್ಸ್ ಕೂಡ ಕೇಳುತ್ತೆ. ನೀವು ಜಸ್ಟ್ ಓಕೆನ ಪ್ರೆಸ್ ಮಾಡಿ, ಅಂದರೆ ಎಲ್ಲದಕ್ಕೂ ಅಲೌಡ್ ಮಾಡಿ. ಸೊ ನಿಮಗೆ ಆ್ಯಡ್ ಟು ಸ್ಕ್ಯಾನ್ ಅಂತ ಕೇಳುತ್ತೆ. ಆ್ಯಡ್ ಟು ಸ್ಕ್ಯಾನ್ ನಿಮ್ಗೆ ಈ ಥರ ಒಂದು ಕ್ಯಾಮ್ರಾ ಓಪನ್ ಆದಾಗ ಜಸ್ಟ್ ಇದ್ರ ಮೇಲೆ ಕ್ಯಾಮ್ರಾ ಮೇಲೆ ಒಂದು QR ಕೋಡ್ ಇರುವಂಥದ್ದು. ಜಸ್ಟ್ ನೀವು ಇದ್ರ ಮೇಲೆ ಸೊ ಇದನ್ನ ಸ್ಕ್ಯಾನ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಇನ್ಸ್ಟಾಲೇಷನ್ ಆಗಿಬಿಟ್ಟು ನಿಮಗೆ ವಿಡಿಯೋ ಕೂಡ ಶೋ ಆಗುತ್ತೆ. ಆಲ್ರೆಡಿ ನೋಡ್ಬೋದು ಸ್ನೇಹಿತರೆ, ನೀವು ಇವಾಗ ನಾನು ಅಪ್ಲಿಕೇಶನ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡೆ. ಆಲ್ರೆಡಿ ನನಗೆ ಇವಾಗ ಕ್ಯಾಮ್ರಾ ಕೂಡ ಕನೆಕ್ಟ್ ಆಗುವಂಥದ್ದು. ಕ್ಯಾಮ್ರಾ ಕನೆಕ್ಟ್ ಮಾಡೋದು ಯಾರು ಬೇಕಾದರೂ ಕನೆಕ್ಟ್ ಮಾಡ್ಕೊಳ್ಬೋದು ಈ ಕ್ಯಾಮ್ರಾ ಅಂತ ಹೇಳ್ಬೋದು. ಡೈರೆಕ್ಟ್ ನೀವು ಒಂದು ಪ್ಲೇ ಬಟನ್ಸ್ ಕಾಣಿಸ್ತಿರುವಂಥದ್ದು, ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಎಷ್ಟು ನೀಟಾಗಿ ಮತ್ತೆ 1080 ಫುಲ್ಲಿ HD ಅಲ್ಲಿ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡ್ತಿರುವಂಥ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಕ್ವಾಲಿಟಿಗೆ ನೋ ಕಾಂಪ್ರಮೈಸ್, ಯಾಕಂದರೆ ಅಷ್ಟು ಚೆನ್ನಾಗಿ ನಿಮಗೆ ಇದ್ರ ಒಂದು ಕ್ವಾಲಿಟಿ ನಿಮಗೆ ಡೈರೆಕ್ಟಾಗಿ ನೋಡ್ಬೋದು ಪ್ರಾಕ್ಟಿಕಲ್ ಆಗಿ. ಸೊ ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಥರ ಬರ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಪ್ರಾಕ್ಟಿಕಲ್ ಆಗಿ ಅಂದರೆ ಇಲ್ಲಿ ನೋಡ್ತಾ ಇದ್ದೀನಲ್ಲ ಸೂಪರ್ ಆಗಿ ಬರ್ತಾ ಇದೆ. ಹಾಗೆ ನೀವು ಇದು 360 ಡಿಗ್ರಿ ಕೂಡ ನೀವು ಇದನ್ನ ರೊಟೇಷನ್ ಮಾಡ್ಕೋಬಹುದು ಮ್ಯಾನ್ಯುವಲ್ ಆಗಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಮ್ಯಾನ್ಯುವಲ್ ಆಗಿ ಕೂಡ ನೀವು ಇಲ್ಲಿ 4 ಬಟನ್ಸ್ ಇರುವಂಥದ್ದು. 4 ಬಟನ್ಸ್ ನೀವು ಯಾವ ಕಡೆ ನೀವು ಅದನ್ನ ಪ್ರೆಸ್ ಮಾಡ್ತೀರಾ ಆ ಕಡೆ ಕ್ಯಾಮ್ರಾ ಕೂಡ ನಿಮಗೆ ಇದು ಟರ್ನ್ ಕೂಡ ಆಗುವ ದೃಶ್ಯವನ್ನು ಕೂಡ ನೋಡ್ಬೋದು ನೀವು. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು. ಸೊ ನೀವು ಈ ಥರ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡ್ತೀನಿ ಅಂದ್ರೂ ಕೂಡ ನೀವು ನೋಡ್ಕೋಬಹುದು. ಹಾಗೆ ಇಲ್ಲಿ 4 ಬಟನ್ಸ್ ಇರುವಂಥದ್ದು. ಸೊ ಇವಾಗ ಇದನ್ನ 360 ಡಿಗ್ರಿ ನಿಮಗೆ ಯಾವ ಥರ ರೊಟೇಟ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವೇನಾದರೂ ಒಂದು ಲೆಫ್ಟ್ ಸೈಡಲ್ಲಿ ನೀವು ಈ ಥರ ಟರ್ನ್ ಮಾಡ್ತೀನಿ ಅಂತಂದರೆ ಕೂಡ ನೀವು ಈ ಥರ ಟರ್ನ್ ಆಗುವ ದೃಶ್ಯವನ್ನು ಕೂಡ ನೋಡ್ಬೋದು. ಸೊ ಹಾಗೆ ನೀವು ಮತ್ತೆ ಬ್ಯಾಕ್ ನೋಡ್ಬೋದು. 360 ಡಿಗ್ರಿ ನಿಮಗೆ ಎಷ್ಟೊಂದು ನೀಟಾಗಿ ಮತ್ತು ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ನಿಮಗೆ ಎಷ್ಟೊಂದು ಸ್ಮೂತಾಗಿ ವರ್ಕ್ ಮಾಡುವ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಹಾಗೆ ನೀವೇನಾದರೂ ಮೇಲೆ ಬೇಕು ಅಂದರೆ ಮೇಲೆ ಕೂಡ ಇದು ಮಾಡ್ಕೋಬೋದು. ಹಾಗೆ ನಿಮಗೆ ಕೆಳಗಡೆ ಬೇಕು ಅಂದರೆ ಕೆಳಗಡೆ ಕೂಡ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಬರುವಂಥದ್ದು. ಹಾಗೆ ನಿಮಗೆ ಇದರಲ್ಲಿ ಆಟೋ ರೊಟೇಷನ್ ಕೂಡ ಇರುವಂಥದ್ದು, ಅಂದರೆ ನಿಮ್ಗೆ ಯಾವಾಗಲೂ ಸುತ್ತೋ ಥರ ನೀವು ಆಪ್ಷನ್ಸ್ ಕೂಡ ಇದರಲ್ಲಿ ಇರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಬಂದರೆ ಮಾತ್ರ ತಿರುಗುವಂಥ ಒಂದು ಆಪ್ಷನ್ಸ್ ಬೇರೆ ಕ್ಯಾಮ್ರಾದಲ್ಲಿ ಇರುವಂಥದ್ದು, ಬಟ್ ಇದರಲ್ಲಿ ನಿಮಗೆ ಆಟೋ ಟ್ರ್ಯಾಕಿಂಗ್ ಕೂಡ ಇರುವಂಥ ಒಂದು ದೃಶ್ಯನೂ ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಕೆಲವೊಂದಷ್ಟು ಫೀಚರ್ಸ್ ಇರುವಂಥದ್ದು. ಮೊದಲಿಗೆ ನಿಮಗೆ HD ಇರುವಂಥದ್ದು, ಅಂದರೆ ನಿಮಗೆ ಇಂಟರ್ನೆಟ್ ಏನಾದರೂ ಕಡಿಮೆ ಏನಾದರೂ ನಿಮ್ಮ ಪ್ರದೇಶದಲ್ಲಿದ್ದರೆ ನೀವು SD ಅಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗಿ ಆ ನೆಟ್ವರ್ಕ್ಗೆ ತಕ್ಕಂತೆ ನಿಮಗೆ ವಿಡಿಯೋ ಕ್ವಾಲಿಟಿ ಬರುತ್ತೆ. ಅದೇ ನೀವೇನಾದರೂ ಒಂದು ಕ್ವಾಲಿಟಿ ಫೀಚರ್ ನೋಡಬೇಕು ಅಂದರೆ HD ಇಟ್ಕೋಬೇಕಾಗುತ್ತೆ. ಅದಷ್ಟೆಲ್ಲ ನಿಮಗೆ ನೈಟ್ ಹೊತ್ತಾದರೆ ನಿಮಗೆ ಲೈಟ್ಸ್ ಕೂಡ ಆನ್ ಮಾಡ್ಕೋಬೋದು. ಈ ಥರ ಇಲ್ಲಿ ನೋಡ್ಬೋದು ಮ್ಯಾನ್ಯುವಲ್ ಆಗಿ ಕೂಡ ನೀವು ಇದರಲ್ಲಿ 6 LED ಲೈಟ್ ಇರೋದ್ರಿಂದ ನೀವು ಲೈಟ್ ಕೂಡ ಆನ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೋಡ್ಬೋದು ಎಷ್ಟೊಂದು ಫಾಸ್ಟಾಗಿ ನಿಮಗೆ ರಿಯಾಕ್ಟ್ ಮಾಡುವ ದೃಶ್ಯವನ್ನು ಕೂಡ ನೋಡ್ಬೋದು. ಸೊ ಹಾಗೆ ಇದರಲ್ಲಿ ವಿಡಿಯೋ ಮಾಡ್ತಾನೆ ನೀವು ಆಡಿಯೋ ಕೂಡ ನೀವು ಕೇಳ್ಕೋಬಹುದು. ಅಂದರೆ ನೀವು ವಿಡಿಯೋ ಮಾಡಿರೋದನ್ನ ಆಡಿಯೋ ಕೂಡ ಕೇಳಬೇಕು ಅಂದರೆ ಇಲ್ಲಿ ಒಂದು ಸ್ಪೀಕರ್ ಲೋಗೋ ಇರುವಂಥದ್ದು, ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಸಾಕು ನೀವು
ಅಲ್ಲಿ ಏನು ಮಾತಾಡ್ತಾರೆ ಅದನ್ನು ನಿಮ್ಮ ಮೊಬೈಲಲ್ಲಿ ಕೇಳ್ಕೊಬೋದು. ಸೊ ಅಷ್ಟು ಬಿಟ್ಟರೆ ನೀವು ಇಲ್ಲಿ ಒಂದು ಫೋಟೋ ಲೋಗೋ ಕೂಡ ಇರುವಂಥದ್ದು. ಅಂದರೆ ನಿಮಗೆ ಲೈವಲ್ಲಿ ಏನು ತೋರಿಸ್ತಾ ಇಲ್ಲ, ಈ ಒಂದು ಫೋಟೋ ನಿಮ್ಮ ಗ್ಯಾಲರಿಗೆ ಏನಾದ್ರು ಸೇವ್ ಮಾಡಬೇಕು ಅಂತಂದರೆ ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು, ನೀವು ಗ್ಯಾಲರಿಯಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನೋಡ್ತಿರುವಂಥ ಒಂದು ದೃಶ್ಯನೂ ಕೂಡ ನೀವು ಒಂಥರ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತಂದ್ರೂ ಒಂದು ಆಪ್ಷನ್ಸ್ ಕೂಡ ಇರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಒಂದು ಸ್ಕ್ರೀನ್ ರೆಕಾರ್ಡ್ ಕೂಡ ಇರುವಂಥದ್ದು. ಅದಷ್ಟೆಲ್ಲ ನೀವು ವೈಡ್ ಆಂಗಲ್ ಅಂದರೆ ನೀವು ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂದರೆ ಈ ಥರ ಕೂಡ ನೋಡ್ಕೋಬಹುದು. ಕ್ಯಾಮ್ರಾದಲ್ಲಿ ಮೇನ್ ಅಡ್ವಾಂಟೇಜ್ ಇನ್ನೊಂದು ಆಪ್ಷನ್ಸ್ ಏನಪ್ಪಾ ಅಂದರೆ ಅದು 2-ವೇ ಕಮ್ಯುನಿಕೇಶನ್, ಅಂದರೆ 2-ವೇ ಟಾಕಿಂಗ್ ಆಪ್ಷನ್ಸ್ ಕೂಡ ಇರುವಂಥದ್ದು. ಅಂದರೆ ಸೊ ನೀವು ಬೇರೆ ಯಾವುದೋ ಒಂದು ಪ್ರದೇಶದಲ್ಲಿ ಇರ್ತೀರಾ, ಸೊ ನಿಮ್ಮ ಮನೆಯವ್ರ ಜೊತೆನೆ ಈ ಕ್ಯಾಮ್ರಾದ ಮೂಲಕ ಕೂಡ ಮಾತಾಡ್ಬೋದು. ಒಂಥರ ಫೋನ್ ರೀತಿಯೂ ಕೂಡ ಇದು ನಿಮಗೆ ವರ್ಕ್ ಆಗುವಂಥ ಒಂದು ಆಪ್ಷನ್ ಅಂತ ಹೇಳ್ಬೋದು. ಅಂದರೆ ಮೊಬೈಲ್ಸ್ ಅಲ್ಲಿ ನಿಮಗೆ ಕಾಲಿಂಗ್ ಆಪ್ಷನ್ಸ್ ಇರುವಂಥದ್ದು. ಸೊ ನೀವು ಇಲ್ಲಿ ಪ್ರೆಸ್ ಮಾಡಿ ನೀವು ಮೊಬೈಲಲ್ಲಿ ಮಾತಾಡಿದ್ರೆ ನಿಮಗೆ ಇಲ್ಲಿ ಕೇಳಿಸುತ್ತೆ, ಅಂದರೆ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ. ಕ್ಯಾಮ್ರಾದಿಂದ ಮಾತಾಡಿದ್ರೆ ನಿಮಗೆ ಫೋನ್ ಕೂಡ ಕೇಳಿಸುತ್ತೆ. ಸೊ ನೀವು ಟೆಸ್ಟ್ ಕೂಡ ಮಾಡ್ತೀನಿ ನಾನು ಎಷ್ಟೊಂದು ಕ್ವಾಲಿಟಿ ಆಗಿ ಬರುತ್ತೆ ಅನ್ನೋದನ್ನು ಕೂಡ. ಸೊ ಹಾಗೆ ಇದೇನಾದ್ರೂ ನೀವು ಔಟ್ ಸೈಡ್ ಹಾಕಿದ್ರೆ ಯಾವ್ದಾದ್ರು ಒಂದು ಅನ್ನೋನ್ ಪರ್ಸನ್ ಬಂದರೂ ಕೂಡ ಏನಕ್ಕಪ್ಪ ಬಂದಿದೆಯಾ ಅನ್ನೋದನ್ನು ನೀವು ನಿಮ್ಮ ಇರೋ ಜಾಗದಿಂದ ನಿಮ್ಮ ಮೊಬೈಲಲ್ಲಿ ಮಾತಾಡಿದ್ರೆ ನಿಮಗೆ ಇಲ್ಲಿ ಕೇಳಿಸುವಂಥದ್ದು. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು. ಹಲೋ, ಯಾರಪ್ಪ ಇದ್ದೀರಾ? ಏನಕ್ಕೆ ಬಂದಿದ್ದೀರಾ ಇಲ್ಲಿ? ಹಲೋ. ಕ್ಯಾಮ್ರಾದ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದು ನಿಮಗೆ 3MP ಕ್ಯಾಮ್ರಾ ಪ್ಲಸ್ ನಿಮಗೆ 1080 ಆ ಒಂದು ರೆಜ್ಯುಲೇಷನ್ ಅಲ್ಲಿ ನಿಮಗೆ ವಿಡಿಯೋ ಕ್ವಾಲಿಟಿ ತೆಗೆಯೋದ್ರಿಂದ ನಿಮಗೆ ವಿಡಿಯೋ ಕ್ವಾಲಿಟಿ ಕೂಡ ಗಮನಿಸಬಹುದು ಎಷ್ಟೊಂದು ನೀಟಾಗಿ ಬರುತ್ತೆ ಅಂತ ಅನ್ನೋದು ಕೂಡ ನೀವು ಜಡ್ಜ್ ಮಾಡಬಹುದು. ವಿಡಿಯೋ ಕ್ವಾಲಿಟಿ ಒನ್ ಆಫ್ ದ ಬೆಸ್ಟ್ ಅನ್ಕೊಳ್ಬಹುದು ಈ ಕ್ಯಾಮ್ರಾದಲ್ಲಿ. ಫಾರ್ ಎಕ್ಸಾಂಪಲ್ ಇದು ನಿಮಗೆ ಅಂದ್ರೆ ನೈಟ್ ಟೈಮಲ್ಲೂ ಕೂಡ ಒಂಥರ ಕಲರ್ ವಿಷನ್ಸ್ ಅಲ್ಲೇ ಕೊಡುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂತಂದ್ರೆ ಸೊ ಇದರಲ್ಲಿ ನಿಮಗೆ 6 LED ಇಂಡಿಕೇಟರ್ ಲೈಟ್ಸ್ ಇರೋದ್ರಿಂದ ಇದು ಆನ್ ಆದ್ರೆ ನಿಮಗೆ ಆ ಕಲರ್ ಅಲ್ಲಿ ಕಾಣಿಸುವಂತ ದೃಶ್ಯನೂ ಕೂಡ ನೋಡ್ಕೋಬಹುದು. ಅಷ್ಟೇ ಅಲ್ಲ, ಸೊ ಇದು ನಿಮಗೆ LED ಇಂಡಿಕೇಟರ್ ಅಂದ್ರೆ ಸರ್ ನಮಗೆ ಕ್ಯಾಮ್ರಾ ಅಂತ ಗೊತ್ತಾಗಬಾರ್ದು ಸರ್, ನಾವು ಲೈಟ್ ಆಫ್ ಮಾಡ್ತೀವಿ ಆದ್ರೂ ಕೂಡ ಕಾಣಿಸುತ್ತೆ ಅಂತ ನೀವು ಕೇಳೋದಾದ್ರೆ ಹೌದು, ಖಂಡಿತ ಕಾಣಿಸುವಂತದ್ದು. ಏನಕ್ಕಪ್ಪ ಅಂದ್ರೆ ಅವಾಗ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಫುಲ್ HD ಅಲ್ಲಿ ಕಾಣಿಸುವಂತ ದೃಶ್ಯನೂ ಕೂಡ ನೋಡ್ಕೋಬಹುದು ನೀವು. ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಕಣ್ಣಿಗೆ ಯಾವುದೇ ವಸ್ತು ನಿಮಗೆ ಕಾಣಿಸ್ತಾ ಇದ್ರೂ ಕೂಡ ಕ್ಯಾಮ್ರಾ ಕಣ್ಣಿಗೆ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕಾಣಿಸುತ್ತೆ. ಯಾಕಂತಂದ್ರೆ ಯಾವುದೇ ರೀತಿ ಲೈಟ್ಸ್ ಇರಲ್ಲ, ಬಟ್ ಸೆನ್ಸರ್ ಸಹಾಯದಿಂದ ನಿಮಗೆ ಬ್ಲಾಕ್ ಅಂಡ್ ವೈಟ್ ತೋರಿಸುತ್ತೆ. ಅದೇ ನೀವು ಇದರಲ್ಲಿ ಇರುವಂತ ಲೈಟ್ಸ್ ನ ಆನ್ ಮಾಡಿದ್ರೆ ನಿಮಗೆ ನಾರ್ಮಲ್ ಆಗಿ ನಿಮಗೆ ಕಲರ್ ಅಲ್ಲೇ ನಿಮಗೆ ಕಾಣಿಸುವಂತ ದೃಶ್ಯನೂ ಕೂಡ ನೋಡಬಹುದು. ನೀವು ಡೇ ಹೊತ್ತಲ್ಲಿ ಯಾವ ತರ ಕಾಣಿಸ್ತು, ನೈಟ್ ಹೊತ್ತಲ್ಲಿ ಯಾವ ತರ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವು ನೋಡಿದ್ರಿ. ಸೊ ಈ ತರ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಟ್ರ್ಯಾಕಿಂಗ್ ಆಪ್ಷನ್. ಏನಪ್ಪಾ ಅಂದ್ರೆ ನೀವು ಇದರ ಕಣ್ಣಿಗೆ ಯಾರೇ ನಿಮಗೆ ಮುಂದೆ ಅಂದ್ರೆ ಒಂದು 25ರಿಂದ 30 ಅಡಿ ಒಳಗಡೆ ಯಾರೇ ಬಂದ್ರು ನಿಮಗೆ ಒಂದು ಫೋಟೋ ಹೊಡೆದು ಕೂಡ ಕಳಿಸುತ್ತೆ ಈ ಕ್ಯಾಮ್ರಾ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಈ ಕ್ಯಾಮ್ರಾದ ಮುಂದೆ ಒಂದು 25ರಿಂದ 30 ಅಡಿ ಎಷ್ಟು ಜನ ಫಾಸ್ಟ್ ಆದರೂ ಕೂಡ ಒಂದೊಂದು ಫೋಟೋ ಹೊಡೆದು ನಿಮ್ಮ ಮೊಬೈಲ್ಗೆ ಕಳಿಸುತ್ತೆ. ಸೊ ಅದರಿಂದ ನೀವು ನಮ್ಮ ಯಾರೋ ಬಂದಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ಕೋಬಹುದು. ಅಷ್ಟೇ ಅಲ್ಲ, ಅವ್ರನ್ನ ಟ್ರ್ಯಾಕ್ ಕೂಡ ಮಾಡುತ್ತೆ. ಅಂದರೆ ಅವ್ರು ಯಾವ ಕಡೆ ಹೋಗ್ತಾರೋ ಕ್ಯಾಮ್ರಾ ನಿಮಗೆ ಯಾವ ಕಡೆ ಅಂದರೆ ಕ್ಯಾಮ್ರಾದ ಮುಂದೆ ಕಾಣಿಸ್ಕೊಂಡು ಅವ್ರು ಯಾವ ಕಡೆ ಹೋಗ್ತಾರೋ ಕ್ಯಾಮ್ರಾ ಕೂಡ ನಿಮಗೆ ಅದೇ ರೀತಿನೇ ರೊಟೇಷನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ಬೋದು, ವಿಡಿಯೋ ಕೂಡ ಗಮನಿಸ್ಬೋದು, ಅವರು ಯಾವ ಕಡೆ ಹೋಗ್ತಿದ್ದಾರೋ ಕ್ಯಾಮ್ರಾ ಕೂಡ ನಿಮಗೆ ಅದೇ ರೀತಿನೇ ಮೂವ್ ಆಗುವಂಥ ದೃಶ್ಯನೂ ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ಕ್ಯಾಮ್ರಾದಲ್ಲಿ ಇನ್ನೊಂದು ಆಪ್ಷನ್ಸ್ ಏನಪ್ಪಾ ಅಂದ್ರೆ ಸೈರನ್ ಆಪ್ಷನ್ಸ್ ಕೂಡ ಇರುವಂತದ್ದು. ಅಂದ್ರೆ ಆಟೋಮೆಟಿಕ್ ಆಗಿ ಇದರ ಕಣ್ಣಿಗೆ ಯಾರಾದ್ರೂ ಕಂಡ ತಕ್ಷಣ ಅಂದ್ರೆ 25ರಿಂದ ನೀವು ಹಾಕಿರೋ ಜಾಗದಿಂದ ನಿಮಗೆ 20ರಿಂದ 25 ಅಡಿ ಒಳಗಡೆ ಯಾವುದೇ ಒಬ್ಬ ಮನುಷ್ಯ ಆಗಲಿ ಪ್ರಾಣಿ ಬಂದರೂ ಕೂಡ ಒಂದು ಸೈರನ್ ಕೂಡ ಹೊಡೆಯುವಂತ ದೃಶ್ಯನೂ ಕೂಡ ನೋಡ್ಬೋದು. ಸೊ ಅಷ್ಟೇ ಅಲ್ಲ, ಇದು ನಿಮಗೆ ಕವರಿಂಗ್ ಮಾಡೋದು ಅಂದ್ರೆ ಡಿಸ್ಟೆನ್ಸ್ ಕವರ್ ಮಾಡೋದು ನಿಮಗೆ 2ರಿಂದ 3 ಎಕರೆವರೆಗೂ ನಿಮಗೆ ಕವರ್ ಮಾಡುತ್ತೆ. ಬಟ್ ಇದರಲ್ಲಿರುವಂಥ ಸೆನ್ಸರ್ ವರ್ಕ್ ಆಗಬೇಕು ಅಂದರೆ ನಿಮಗೆ 25ರಿಂದ 30 ಅಡಿ ಬಂದಾಗ ನಿಮಗೆ ಒಂದು ಫೋಟೋ ಕೂಡ ಕಳಿಸುತ್ತೆ. ಹಾಗೆ ನಿಮಗೆ ಅವ್ರನ್ನ ಟ್ರ್ಯಾಕ್ ಕೂಡ ಮಾಡುತ್ತೆ. ಅಷ್ಟೇ ಅಲ್ಲ, ನೀವು ಸೈರನ್ ಆಪ್ಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ಸೈರನ್ ಕೂಡ ಆನ್ ಮಾಡುತ್ತೆ, ಹೊಡೆಯುತ್ತೆ. ಆ ಸೈರನ್ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಕೋಬಹುದು. ಕ್ಯಾಮ್ರಾದ ಸ್ಟೋರೇಜ್ ವಿಚಾರಕ್ಕೆ ಬಂದರೆ ಇನ್ನು ಈ ಕ್ಯಾಮ್ರಾದಲ್ಲಿ ನಿಮಗೆ 256 GB ಕೆಪಾಸಿಟಿ ಇರುವಂಥ ಮೆಮರಿ ಕಾರ್ಡ್ನ ಸಹ ನೀವು ಹಾಕೋಬಹುದು. ಫಾರ್ ಎಕ್ಸಾಂಪಲ್ ನೀವು 64 GB ಹಾಕೊಂಡ್ರೆ ನಿಮಗೆ ಒಂದು ವಾರಗಳ ಕಾಲ ನಿಮಗೆ ಸ್ಟೋರೇಜ್ ಸಿಗುತ್ತೆ. ಅದೇ ಒಂದು 128 GB ನೀವು ಮೆಮರಿ ಕಾರ್ಡ್ ಹಾಕೊಂಡ್ರೆ ನೀವು ಒಂದು 15 ಡೇಸ್ ಸಿಗುತ್ತೆ. ಅಷ್ಟೇ ಅಲ್ಲ, ನೀವು ಒಂದು 256 GB ಮೆಮರಿ ಕಾರ್ಡ್ ಹಾಕೊಂಡ್ರೆ ನಿಮಗೆ 1 ತಿಂಗಳ ಕಾಲ ನಿಮಗೆ ಸ್ಟೋರೇಜ್ ಸಿಗುವಂಥದ್ದು. ಸೊ ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ, ಏನಪ್ಪಾ ಅಂದರೆ ಸರ್ ನಾವೇನಾದರೂ ಹಳೆ ವಿಡಿಯೋನ ಏನಾದರೂ ನೋಡಬೇಕು ಅಂದರೆ ಅದರಲ್ಲಿರುವಂಥ ಮೆಮರಿ ಕಾರ್ಡ್ನ ತೆಗೆದು ನಮ್ಮ ಮೊಬೈಲ್ಗೆ ಹಾಕೊಂಡು ನೋಡಬೇಕು
ಮಾಡ್ಕೋಬೇಕಂತ ಸುಮಾರು ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ನೀವು ಅದು ಟೆನ್ಷನ್ ಇಲ್ಲ. ಏನಪ್ಪಾ ಅಂದರೆ ಇದರಲ್ಲಿ ಯಾವುದೇ ಥರ ನೀವು ಮೆಮರಿ ಕಾರ್ಡ್ ತೆಗೆಯೋ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಮೆಮರಿ ಕಾರ್ಡ್ ಹಾಕಿದ ತಕ್ಷಣ ರೆಕಾರ್ಡಿಂಗ್ ಎಲ್ಲ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ಸ್ಗೆ ನಿಮಗೆ ಶೋ ಆಗುತ್ತೆ. ಅಂದರೆ ನೀವು ಏನಾದ್ರು ಒಂದು ಹಳೇದೇನಾದರೂ ಒಂದು ವಾರದ ನೋಡಬೇಕು, 15 ದಿವಸದ ನೋಡಬೇಕು ಅಂದರೂ ಕೂಡ ನಿಮಗೆ 24 hours ನಿಮಗೆ ರೆಕಾರ್ಡಿಂಗ್ ನಿಮ್ಮ ಮೊಬೈಲಲ್ಲೇ ಸಿಗುತ್ತೆ. ಸೊ ಇದಕ್ಕೆ ಯಾವುದೇ ಥರ ನೀವು ಮೇಂಟೆನೆನ್ಸ್ನ ಅವಶ್ಯಕತೆ ಇಲ್ಲ. ಮೇಂಟೆನೆನ್ಸ್ ಏನಪ್ಪ ಅಂದರೆ ಇದಕ್ಕೆ ಒಂದು ಸಿಮ್ ಹಾಕಬೇಕಾಗುತ್ತೆ. ನೀವು ಯಾವುದಪ್ಪ ಅಂದರೆ ನಿಮ್ಮ ಏರಿಯಾದಲ್ಲಿ ಯಾವುದು ತುಂಬ ಚೆನ್ನಾಗಿ ನೆಟ್ವರ್ಕ್ ಬರುತ್ತೋ ಆ ಥರದ್ದು ಯಾವುದಾದ್ರೂ ಒಂದು ಸಿಮ್ನ ನೀವು ಹಾಕೋಬಹುದು. ಫಾರ್ ಎಕ್ಸಾಂಪಲ್ ಜಿಯೋ ಹಾಕೋಬಹುದು ಅಥವಾ ನೀವು ಏರ್ಟೆಲ್ ಹಾಕೋಬಹುದು. ಸೊ ಮಂತ್ಲಿ ನಿಮಗೆ ಇಷ್ಟು ಅಂತ ರಿಚಾರ್ಜ್ ಇರುತ್ತೆ. ಏನಪ್ಪ ಅಂದರೆ ನೀವು ಜಿಯೋ ಹಾಕೊಂಡ್ರೆ ಇವಾಗ ಒಂದು 239 ರೂಪಾಯಿ ರಿಚಾರ್ಜ್ ಇರುವಂಥದ್ದು. 239 ರೂಪಾಯಿ ಹಾಕ್ಸಿದ್ರೆ ನಿಮಗೆ 1 ತಿಂಗಳ ಕಾಲ ನಿಮಗಿದು ಸೊ ಕ್ಯಾಮ್ರಾ ವರ್ಕ್ ಆಗುವಂಥದ್ದು. ಅಷ್ಟೇ ಅಲ್ಲ, ನೀವೇನಾದರೂ ಒಂದು 6 ತಿಂಗಳು ಕೂಡ ನೀವು ರಿಚಾರ್ಜ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, 1 ವರ್ಷದ್ದು ಕೂಡ ನೀವು ಒಟ್ಟಿಗೆ ರಿಚಾರ್ಜ್ ಕೂಡ ಮಾಡ್ಕೋಬಹುದು. ಅಲ್ಲ ಸ್ನೇಹಿತರೆ, ಈ ಕ್ಯಾಮ್ರಾ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಆಲ್ ಓವರ್ ನಿಮಗೆ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಮೊದಲಿಗೆ ಇದರ ಪ್ರೈಸ್ನ ತಿಳ್ಕೊಂಬಾರ್ದಾದ್ರೆ ಇದೆ MRP ಬಂದ್ಬಿಟ್ಟು ನಿಮಗೆ 9,000 ರೂಪಾಯಿ ಇರುವಂಥದ್ದು. ಅದೇ ನಮ್ಮ ಗ್ಯಾಜೆಟ್ ಹಬ್ಬಲ್ಲಿ ನೀವು ತೊಗೊಂಡೋದ್ರೆ ಸೊ ನಿಮಗೆ ಕೇವಲ 3,999 ರೂಪಾಯಿಗೆ 4G ವಿತ್ ನಿಮಗೆ ಸಿಮ್ ಕಾರ್ಡಿಂದ ವರ್ಕ್ ಆಗುವಂಥ ಕ್ಯಾಮ್ರಾನ ನಿಮ್ಗೆ ಹಾಕಿಸ್ಕೊಳ್ಬಹುದು. ಸೊ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಬ್ರ್ಯಾಂಡ್ 1 ಇಯರ್ಗಳ ಕಾಲ ವಾರಂಟಿ ಇರುವಂಥದ್ದು. ಸೊ 1 ಇಯರ್ ಕಾಲ ಮಾತ್ರ ಬರುತ್ತೆ ಅಂತಲ್ಲ, ಬ್ರ್ಯಾಂಡ್ ವಾರಂಟಿ 1 ಇಯರ್ ಇರುತ್ತೆ. ಸೊ ಆಲ್ಮೋಸ್ಟ್ ಇದ್ರ ಲೈಫ್ ಬಂದ್ಬಿಟ್ಟು ನಿಮಗೆ 4 ರಿಂದ 5 ವರ್ಷ ಕೂಡ ನೀವು ಇದನ್ನ ಯೂಸ್ ಕೂಡ ಮಾಡ್ಬೋದು. ಸೊ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು. ಮೈಸೂರಲ್ಲಪ್ಪ ಅಂದರೆ KR ಹಾಸ್ಪಿಟಲ್ ಸರ್ಕಲ್ ನಿಯರ್ ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ಗ್ಯಾಜೆಟ್ ಹಬ್ ಅನ್ನೋ ಒಂದು ಶಾಪ್ ಕೂಡ ಇರುವಂಥದ್ದು. ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಕೂಡ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಬಂದು ಕೂಡ ವಿಸಿಟ್ ಮಾಡ್ಬೋದು. ನೀವೇನಾದರೂ ಬೇರೆ ಊರವರಾಗಿದ್ರೆ ಸೊ ಕ್ಯಾಶ್ ಆನ್ ಡೆಲಿವರಿ ಕೂಡ ನೀವು ತಗೊಳ್ಬೋದು. ಅಂದರೆ ಈ ಪ್ರಾಡಕ್ಟ್ ನಿಮ್ಮ ಕೈ ತಲುಪಿದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಬೋದು. ಸೊ ಈ ಥರ ಒಂದು ಫೆಸಿಲಿಟಿ ಇರುವಂಥದ್ದು. ಸೊ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರದ ಬೇರೆ ಬೇರೆ ಗ್ಯಾಜೆಟ್ಗಳು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಬಾಯ್.